ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಾಗಿದೆ ಅಂದರೆ ಜಾಸ್ತಿ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ನಾನು ವಾಯ್ಸ್ನ ಮತ್ತೆ ಕೊಟ್ಟಿದ್ದೀನಿ. ಸೊ ನಾನಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅದು ಯಾವ ಟೆಂಪಲು ಅಂತ ಹೇಳಿಬಿಟ್ಟು ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಇವಾಗಿಂದಾನೇ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತು ವಿದ್ಯಾಕನ್ನ ಲಕ್ಸುರಿಯಸ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಲಕ್ಸುರಿಯಸ್ ಟ್ರೈನ್ ನೋಡಿ, ಲಕ್ಸುರಿಯಸ್ ಟ್ರೈನ್ ಹೆಂಗಿದೆ. ಬಟ್ ನೋಡಿ ಫ್ರೆಂಡ್, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸರ್ಪ್ರೈಸ್ ಆಗಲಿ. ಯಪ್ಪ, ಯಾವುದೋ ಇಡ್ಲಿ ವಡೆ ತಿಂದು ತಲೆಯೆಲ್ಲ ಗಿರ್ರ ಅಂತ ತಿರುಗ್ತಾ ಇದೆ. ನಿನ್ನೆ ಮಾಡಿದ್ರು ಇವತ್ತು ಮಾಡಿದ್ರು ಗೊತ್ತಿಲ್ಲ. ಏನು ಮಾಡೋದು, ಕಲ್ಲು ಇದ್ದಂಗಿತ್ತು. ಯಾಕೆ ಝೂಮಲ್ಲಿ ಇಟ್ಟಿದ್ದೆ ಫಸ್ಟೇ ನಮ್ಮ ಮುಖ ಒಳ್ಳೆ ಇದ್ರು ಆಲೂಗೆಡ್ಡೆ ಮುಖ. ಗಾಬರಿ ಆಗಿಬಿಡಿ. ಝೂಮಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ ಆಯ್ತಾ ಇಲ್ಲ. ಪಾಪ ಹಿಂದ್ಗಡೆ ಎಲ್ಲ ಕೂತಿದ್ದಾರೆ, ಅವ್ರಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಆಲೂಗೆಡ್ಡೆ ಮುಖನ ಫುಲ್ ಝೂಮ್ ಹಾಕಿ ನನ್ನ ಮೂಗು ನೋಡು. ಸೆಲ್ಫ್ ರೋಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ವಿಡಿಯೋ ಆಫ್ ಮಾಡ್ತೀನಿ. ಇಲ್ಲ ಅವ್ರದ್ದು ರೋಸ್ಟ್ ಆದ್ಮೇಲೆ ನನ್ನ ರೋಸ್ಟ್ ಮಾಡಕ್ಕೆ ಬರುತ್ತೆ. ಇವು ಮೈಕ್ ಬೇರೆ ಕದ್ದಿಲ್ಲ, ಮೈಕ್ ತರಬೇಕಿತ್ತು. ಕ್ಲಿಯರಾಗಿ ಕೇಳಿಸಿರೋದು. ನನ್ನ ಫೇಸ್ ನೋಡಿ ಒಳ್ಳೆ ಗೋಲಿ ಥರ ಕಾಣಿಸ್ತೈತೆ. ನಾವಿವತ್ತು ಹೋಗ್ತಾ ಇರೋದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಬಗ್ಗೆ ಮೇ ಬಿ ಎಲ್ರಿಗೂ ಗೊತ್ತಿರತ್ತೆ, ಹಾಗೆ ನೋಡಿರ್ತೀರ ಕೂಡ. ಎಲ್ಲ ಗಾಡಿ ಅವರಂತೂ ಫುಲ್ ಖುಷಿಯಾಗ್ಬಿಟ್ರು. ಯಾಕೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಒಬ್ಬರು ಟ್ರೈನಲ್ಲಿರುವಂಥ ಜನಕ್ಕೆ ಬಾಯ್ ಮಾಡಿದ್ದು. ನನಗಂತೂ ಸಖತ್ ಖುಷಿ ಆಯಿತು. ಮೊದಲೇ ಟ್ರೈನ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಚಿಕ್ಕಲ್ಲಿಂದ. ಸೊ ಅವ್ರ ಆಪ್ರೇಟರ್ಗೆ ಬಾಯ್ ಮಾಡಿದೆ ಅನ್ನೋದೇ ನನಗೊಂದು ಖುಷಿ ಅಂದರೆ ಖುಷಿ ವಿಷಯ. ಅಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಎಷ್ಟು ನಾಚಿಕೆ ಆಗ್ಬಿಟ್ಟಿದೆ ಅಂದ್ರೆ ಅವನಿಗೆ ಪಾಪ ಅನಿಸ್ತು ನನಗೆ. ಆಮೇಲೆ ನನ್ನ ಮುಖ ಈಗ ನೋಡ್ತಿದ್ದಾರೆ ಕಲ್ಲಂತಾರೆ. ಲಾಸ್ಟಿಗೆ ಬಾಯ್ ಅಂದರು, ನೋಡಿದೆ. ಸೊ ಫೈನಲಿ ನಾವೀಗ ಯಡಿಯೂರಿಗೆ ಬಂದಿದ್ದೀವಿ. ಹೋಗ್ಬೇಕನ್ಸುತ್ತೆ. ಈ ಟ್ರ್ಯಾಕಲ್ಲಿ ಇಳಿದು ಅದು ಕಳ್ಳಿದಾರಿ ಹುಡ್ಕೊಟ್ಟಿದ್ದಾರೆ ಗೈಸ್. ಹೋಗ್ತಾ ಇದ್ದೀವಿ. ಗಣೇಶ ಇಟ್ಟಿದ್ದಾರೆ ಅನ್ಸುತ್ತೆ ಇಲ್ಲಿ. ಇಲ್ಲ, ಸಿದ್ದರಾಮಯ್ಯ ಸಾಂಗ್ ಎಲ್ಲ. ಸಿದ್ದರಾಮಯ್ಯ ನಾನಿನ್ನ ನಂಬಿದೆ. ನೀವು ಟ್ರೈನ್ನ ಇಳಿದ್ಬಿಟ್ಟು ಟ್ರೈನ್ ಹೋಗೋ ಡೈರೆಕ್ಷನ್ಗೆ ಹಾಗೆ ನಡ್ಕೊಂಬಂದರೆ ಲೆಫ್ಟ್ಗೆ ಬಂದರೆ ಅಲ್ಲಿ ಒಂದು ಹಳಿ ಇದೆ. ಆ ಹಳಿನ ದಾಟ್ಬಿಟ್ಟು ಕೆಳಗಡೆ ಇಳಿದು ಹಾಗೆ ರೈಟ್ ತೊಗೊಂಡ್ರೆ ಎದುರುಗಡೆನೇ ದೇವಸ್ಥಾನ ಕಾಣುತ್ತೆ. ಆರಾಮಾಗಿ ಹೋಗ್ಬೋದು. ತುಂಬ ಅಂದರೆ ತುಂಬ ಹತ್ತಿರ ಆಗುತ್ತೆ. ಗೊತ್ತಿಲ್ದಿದ್ದವರಿಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ ಹೆಂಗೆ ಹೋಗಬೇಕು ಇಳಿದ್ಬಿಟ್ಟು ಅಂತ. ಗಾಯ್ಸ್, ಬಂದಿದ್ದೀವಿ ಇವಾಗ ಯಡಿಯೂರಿಗೆ ಬಂದ್ವಿ. ತುಂಬ ದಿನದ ಬಯಕೆ. ಇಲ್ಲಿಗೆ ಬಂದಿದ್ದೀವಿ. ನೋಡೋಣ ಒಳಗಡೆ ಹೋಗಿ ವಿಡಿಯೋ ಮಾಡಕ್ಕೆ ಬಿಡ್ತಾರಲ್ಲ ಗೊತ್ತಿಲ್ಲ. ಹೌದು, ಮಾಡಕ್ಕೆ ಬಿಡ್ತಾರೆ ಅನ್ಸುತ್ತಾ ನಿಮಗೆ? ನನ್ನ ಪ್ರಕಾರ ಬಿಡ್ತಾರೆ. ಹೌದಾ? ನೀವು ಏನ ಫಸ್ಟ್ ಯಡಿಯೂರಿಗೆ ಫುಲ್ ದೇವಸ್ಥಾನ ಫುಲ್ ಕಸ. ಇಲ್ಲಿಂದ ಗುಡ್ಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ಒಳ್ಳೆ ಬಿಸಿಲಿದೆ ಮಾತ್ರ, ಭಾರಿ ಬಿಸಿಲು. ಅದು ಮೋಡ ಬಿಸಿಲು ಒಟ್ಟಿಗೆ ಉಂಟಲ್ಲ, ಅದಕ್ಕೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಕನ್ನಡಕ ತೆಗೆದ್ರೆ ಕಣ್ಣು ಕಾಣಲ್ಲ. ಹೌದು, ಕನ್ನಡಕ ಹಾಕಿದ್ರೆ ಇಲ್ಲೆಲ್ಲ ಬಿಸಿ 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 ಆಗ್ತೈತಿ. ದೇವಸ್ಥಾನಕ್ಕೆ ಹೋದ್ರೆ ಏನಾದ್ರು ತಗೊಂಬನ್ನಿ ಅಂತಾರೆ. ಆದ್ರೆ ಇಲ್ಲಿ ಅಂಗಡಿನೇ ಇಲ್ಲ. ಹಬ್ಬ ಅಲ್ವಾ ಇವತ್ತು? ಕರೆಕ್ಟ್, ಅದಕ್ಕೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು. ಸದ್ಯ ದೇವಸ್ಥಾನ ಓಪನ್ ಇಟ್ಟಾರಲ್ಲ. ಗಣೇಶ ಕೂರ್ಸಿರ್ಬೋದೇನು ನೋಡ್ಕೊಬರ. ನಾವೊಂದು ಗಣೇಶ ತರಬೇಕಿತ್ತು, ಚಿಕ್ಕದು ಟಾಣಿ ಗಣೇಶ. ಮಾಡಬೇಕಿತ್ತು. ಅದಕ್ಕೆ
ಫಸ್ಟೇ ಗೊತ್ತಾಗಿದ್ರೆ ಮಾಡ್ಬೋದಿತ್ತು ಅಲ್ವಾ. ನಂಗೆ ನಮ್ಮ ಮನೇಲೆಲ್ಲ ಗಣೇಶ ಕೂರಿಸ್ಬಾರ್ದಂಗೆ ಹಿಂಗೆ ಅಂತಾರೆ. ನಮ್ಮದ್ರಲ್ಲೂ ಅಷ್ಟೇ ಅದೇನೇನೋ ಆಚರಣೆ ಮಾಡಬೇಕು, ಸುಮ್ಮನೆ ಅನ್ಸಿದಾಗ ಮಾಡಬಾರ್ದು, ಮತ್ತೆ ಕಂಟಿನ್ಯೂಸ್ 3 years ಮಾಡಬೇಕು ಅಂತೆಲ್ಲ ಅಂತಾರ. ಅದಕ್ಕೆ ಮತ್ತೆ ಭಯ ಆಯಿತು, ತರಲಿಲ್ಲ ಗಣೇಶನ. ನಮ್ಮೂರಲ್ಲೆಲ್ಲ ಒಂದೇ ಒಂದು ಇಡೀ ಊರಿಗೆ ಒಂದೇ ಒಂದು ನಮ್ಮೂರಲ್ಲೂ ಅಷ್ಟೇ ಅಷ್ಟೇ. ಇಲ್ಲಿ ಬೆಂಗಳೂರು ಈ ಕಡೆ ಎಲ್ಲ ಮೂಲೆ ಮೂಲೆಯಲ್ಲಿ ಏರಿಯಾ ಗಲ್ಲಿಗೆ ಮಕ್ಕಳಂತೂ ಚೀರಾಟ. ನಂಗೆ ನಮ್ಮ ಅಮ್ಮ ಸೀರಿಯಲ್ ನೋಡಿ 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 ಯಾವಾಗಲೂ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅಂತ ಹೇಳಿ 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 ನಂಗೆ ಗೊತ್ತಾಗಿದ್ದ. ಆಮೇಲೆ ಎಷ್ಟು ದೊಡ್ಡ ಖಾಲಿ ಸ್ಪೇಸ್ ನೋಡಿ, ಎಷ್ಟು ದೊಡ್ಡ ಜಾತ್ರೆ ಬೇಕಾದ್ರೂ ಮಾಡ್ಬೋದು ಇಲ್ಲಿ ಅಲ್ವಾ. ಎಷ್ಟು ಜನ ಬೇಕಾದ್ರೂ ಬಳಸೋಗ್ಬಿಟ್ಟೈತಿ. ಇಲ್ಲೆಲ್ಲ ಬರ್ದಿದ್ದೀನಿ ಇಲ್ಲೋಡಿ ಇವ್ರದ್ದು ಹೆಂಗ್ ಬಳದಿದ್ದಾರೆ. ನಮ್ಮ ಸ್ಕೂಲಲ್ಲಿ ನಮ್ಮ ಸರ್ ಹೇಳೋರು ಎಲ್ಲರ ಮನೇಲೂ ಒಬ್ರೊಬ್ರು ಪ್ರಾಚೀನ ಕಾಲದ ಬಗ್ಗೆ ತಿಳ್ಕೊಂಡಿರೋಂಥ ವ್ಯಕ್ತಿಗಳಿರಬೇಕು ಅಂತ. ಹಾಗೆ ನಮ್ಮಮ್ಮ ಪ್ರಾಚೀನ ಕಾಲದ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಯಾವಾಗಲೂ ನನಗೆ ಪ್ರಾಚೀನ ಕಾಲದ ವಿಷಯಗಳ ಬಗ್ಗೆ ತುಂಬ ಹೇಳ್ತಾರೆ. ಸೊ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು. ನೀವು ಎಷ್ಟೇ ದೂರ ಪ್ರಯಾಣ ಮಾಡಿ ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ವೈವಿಧ್ಯಮಯವಾದಂತಹ ಪ್ಯಾಲೇಸ್ ಒಳಗಡೆ ಹೋಗಿ, ಆದರೆ ನಿಮಗೆ ಒಂದು ದೇವಸ್ಥಾನದ ಒಳಗಡೆ ಹೋಗಿರೋಂತಹ ಆ ವೈಬು ನಿಮಗೆಲ್ಲೂ ಸಿಗಲ್ಲ. ಅದು ತುಂಬ ಹಳೆ ಕಾಲದ ದೇವಸ್ಥಾನ ಆದ್ರಂತೂ ಇನ್ನೂ ನಿಮಗೆ ವೈಬ್ರೇಷನ್ ಜಾಸ್ತಿನೇ ಇರುತ್ತೆ. ನೀವು ತುಂಬ ಜನ ಅದನ್ನು ಅನುಭವಿಸಿ ಕೂಡ ಇರ್ತೀರ. ಆ ವೈಬ್ರೇಷನ್ನ, ಆ ಸಕಾರಾತ್ಮಕ ಚಿಂತನೆಗಳ ಬಗ್ಗೆ ನಿಮಗೂ ಅನುಭವ ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೂ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಕೂಡ ಅದನ್ನು ನೋಡಿ ಖುಷಿ ಪಡ್ತೀನಿ. ಇನ್ನೇನು ದರ್ಶನ ಅಂತೂ 5 ನಿಮಿಷ ಅಷ್ಟಕ್ಕೆ ಮುಗ್ದೋಗ್ಬಿಡ್ತು. ಅಲ್ಲಿಂದ ವಾಪಸ್ ಬರ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ತುಂಬ ಜನ ಇರೋದ್ರಿಂದ ತುಂಬ ಹೊತ್ತು ದರ್ಶನ ತೊಗೊಳಕ್ಕೆ ಆಗೋದಿಲ್ಲ. ಸೊ ಇದನ್ನು ನೀವು ನೋಡ್ತಾ ಇರ್ಬೋದು. ಅಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳದ್ದು ಒಂದು ಚಿಕ್ಕದೊಂದು ಮೂರ್ತಿ ಇದೆ ಅನಿಸುತ್ತೆ. ಅದು ಮೇಲ್ಗಡೆ ಎಲ್ಲ ಹತ್ತೋ ಹಾಗಿರಲಿಲ್ಲ. ಸೊ ಹಂಗೆ ನೋಡ್ಕೊಂಡು ವಾಪಸ್ ಬಂದೆ ನಾನು. ಈ ಆರ್ಕಿಟೆಕ್ಚರ್ನ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ಈ ಮುಂದ್ಗಡೆ ಈ ದ್ವಾರನ ನೋಡಿದ್ರೇ ಸಾಕು ನಿಮಗೆ. ನೀವು ಒಳಗಡೆ ಹೋಗೋದೇ ಬೇಡ, ಎಲ್ಲ ಕಥೆನೂ ಅದೇ ದ್ವಾರ ಹೇಳ್ಬಿಡುತ್ತೆ. ದರ್ಶನ ಮುಗಿಸ್ಕೊಂಡು ಸೀದಾ ಊಟದ ಮನೆಗೆ ಬಂದ್ವಿ. ಊಟದ ಮನೇಲಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ನಾನು ಅಂದ್ಕೊಂಡೆ ಇವತ್ತು ಗಣೇಶ ಹಬ್ಬ ಇರೋ ಕಾರಣ ಜಾಸ್ತಿ ರಶ್ ಇರಲ್ಲ ಅಂತ, ಆದರೆ ಹಾಗಿರಲಿಲ್ಲ. ದೇವಸ್ಥಾನಕ್ಕೂ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ರಜೆ ಇದ್ದಿದ್ದ ಕಾರಣ ಮೇ ಬಿ ಇರ್ಬೋದು. ಊಟ ಸಿಂಪಲ್ ಆಗಿತ್ತು. ಊಟದ ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಇಲ್ಲಿ ಹೋಗಿ ಊಟ ಮಾಡಬೇಕು. ದೇವ್ರ ದರ್ಶನ ಕೂಡ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ಊಟ ಮುಗಿಸ್ಕೊಂಡು ಬಂದ ಕೂಡಲೇ ಒಂದು ಕಲ್ಯಾಣಿನ ನೋಡಿದೆ. ಮುಂದೆನೇ ಇದೆ, ದೇವಸ್ಥಾನದ ಮುಂದೆನೇ, ಆದರೆ ಎಂಟ್ರಿ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಕಲ್ಯಾಣಿ ಒಂದು ದೇವಸ್ಥಾನದಲ್ಲಿದೆ ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ಲಕ್ಸುರಿಯಸ್ ಅಂತಾರಲ್ಲ ಆ ಥರ ನೋಡ್ದಂಗೆ ಅನ್ನಿಸ್ತು. ಹಾಗೆ ಅದರ ಜೊತೆಗೆ ಇನ್ನೂ ಒಂದು ಕಲ್ಯಾಣಿ ಇದೆ. ಇದು ತುಂಬ ಹಳೇ ಕಾಲದ ಕಲ್ಯಾಣಿ ಅನಿಸುತ್ತೆ. ಬಟ್ ನನಗೆ ಆ ಕಲ್ಯಾಣಿಗಿಂತ ಈ ಕಲ್ಯಾಣಿ ತುಂಬ ಇಷ್ಟ ಆಯಿತು. ಯಾಕಂದರೆ ಹಳೇ ಕಾಲದ ಕಲ್ಯಾಣಿ ನೋಡೋಕ್ಕೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ. ನನಗಿಷ್ಟ ಆಯಿತು. ಊಟ ಎಲ್ಲ ಆಯಿತು, ವಿಶ್ರಾಂತಿ ತಗೊಳಕ್ ಕೂತಿದ್ದೀವಿ. ಹೌದು. ಯಾವ ಮರ ಇದು? ಆಲದ ಮರ, ಅರಳಿ ಮರ. ಅರಳಿ ಮರನ ಇದು? ಆಲದ ಮರ. ಆಲದ ಮರ ಇದು ನನಗೆ ಗೊತ್ತು. ಈ ಬೀಳೆಲ್ಲ ಬರೋದು ಆಲದ ಮರದ ಕೆಳಗಡೆ ಕೂತಿದ್ವಿ. ತಣ್ಣಗೆ ಗಾಳಿ ಬಿಸ್ತಿದೆ. ಊಟ ಮಾಡಿದ ಕೂಡಲೇ ಹೇಳಿ ನಿದ್ದೆ ಬಂದಾಯ್ತು. ವೆದರ್ ಹೆಂಗಿದೆ ತೋರಿಸ್ತೀನಿ ತಡ್ರಿ ನಿಮಗೆ. ನೋಡಿ ಹಿಂಗಿದೆ ಮೋಡ ಕವಿದ ವಾತಾವರಣ ವಿತ್ ಸೂರ್ಯ. ಒಂದು ಬಿಸಿಲು ಅಂದರೆ ಉರಿ ಬಿಸಿಲು.
ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ಬ್ಯಾಕ್ ವಾಟರ್ ನೋಡೋಣ ಅಂತ ಬಂದ್ರೆ ಯಾರು ಕೆರೆ ಇದೆ ನದಿ ಇಲ್ಲ ಅಂದ್ಬಿಟ್ಟು ನೋಡಿದ್ರೆ ಇಲ್ಲಿ ದೊಡ್ಡ ನದಿ ಇದೆ. ಎಷ್ಟು ಟೆನ್ಷನ್ ಆಗ್ಬಿಟ್ಟೆ ನಾನು. ನೀರೇ ಇಲ್ಲ ಅಂದ್ಬಿಟ್ಟಲ್ಲ ನೋಡಿದ್ರೆ ಬರೀ ನೀರೇ ಇದೆ. ಅವ್ರು ಕೆರೆ ಇದೆ ಅಷ್ಟೇ ಅಂದ್ರು, ನೋಡಿದ್ರೆ ಇಲ್ಲಿ ಭಯಾನಕ ಭಯಾನಕ. ಬೆಂಗಳೂರಲ್ಲಿ ಒಂದು ಯಡಿಯೂರು ಕೆರೆ ಇತ್ತು, ಅದೆಲ್ಲ ಕೆರೆ, ಅದು ಕೆರೆ. ಬ್ಯಾಕ್ ವಾಟರ್ ನಾನು ಹೆಂಗ್ ಕೆರೆ ಅಂದ್ರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಪುಟಾಣಿಗಳಲ್ಲಿ ಜಗಳ ಆಡ್ತಾ ಇದ್ದಾರೆ ಕಣೆ. ಮೈ ಗಾಡ್. ನನಗೆ ಮೇಕೆ ಮರಿಗಳಂದರೆ ತುಂಬ ಇಷ್ಟ. ಹಿಡಿಯೋಣ ಅಂತ ಹೋದೆ, ಬಟ್ ಆದರೆ ಸಿಕ್ಕಿಲ್ಲ. ಅದೆಲ್ಲರೂ ಗುದ್ಬಿಟ್ರೆ ಕಷ್ಟ ಅಂತ ವಾಪಸ್ ಬಂದುಬಿಟ್ಟೆ ಹಂಗೆ. ನೋಡಿ ಗೈಸ್, ಇಷ್ಟು ದೊಡ್ಡ ನದಿ, ಐ ಮೀನ್ ಬ್ಯಾಕ್ ವಾಟ್ರು. ಅವ್ರು ನೋಡಿದ್ರೆ ಕೆರೆ ಅಂದ್ಬಿಟ್ರು. ನಾನು ಹಂಗೆ ವಾಪಸ್ ಹೋಗೋಣ ಅಂದ್ಕೊಂಡೆ, ಯಾವುದಕ್ಕೂ ಒಂದ್ಸಲ ಕೇಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿದ್ರೆ ಇಷ್ಟು ದೊಡ್ಡ ಬ್ಯಾಕ್ ವಾಟ್ರು, ದೊಡ್ಡ ನದಿನೇ ಇದೆ ಇಲ್ಲಿ. ಹಲೋ, ಹುಲಿ ಹುಲಿ ಗುದ್ಗಿದ್ ಬಿಡಾಯ್ತು. ಇದು ಪಾಪು, ಪಾಪುನ್ ಬಿಟ್ಟು ಬಿಟ್ಟು ಹೋಗ್ತೈತೆ. ಯಾಕ್ರು ಯಪ್ಪ. ನನಗೆ ನಿಜವಾಗ್ಲೂ ಇಲ್ಲಿ ಇಷ್ಟ ಆಗಿದೆ ಏನು ಗೊತ್ತಾ, ಆ ಮೋಡಗಳು. ಅಲ್ಲಿ ನಿಂತ್ಕೊಂಡು ಆ ಮೋಡಗಳು ನೋಡ್ತಾ ಇದ್ರೇನೆ ಒಂಥರ ಯಾವುದೋ ಜಗತ್ತಲ್ಲಿ ಇದ್ದೀನಿ ಅನ್ಸ್ಬಿಡ್ತು. ಅಷ್ಟಂದರೆ ಅಷ್ಟು ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋ ಮೋಡಗಳನ್ನ ನೋಡಿದ್ದು ಅಷ್ಟು ಹತ್ತಿರದಿಂದ. ಸಖತ್ ಪ್ರಶಾಂತವಾಗಿತ್ತು ಜಾಗ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಅಂದರೆ ಚೆನ್ನಾಗಿತ್ತು, ಶಾಂತವಾಗಿತ್ತು. ಆದರೆ ಅಲ್ಲೇ ಸ್ವಲ್ಪ ಗಲಭೆ ಇತ್ತು. ಥ್ಯಾಂಕ್ ಯು. ಎಂತ ಆರೋದು ಇಲ್ಲಿ ದೇವಸ್ಥಾನದಲ್ಲಿ ಬನಾನ ಕೊಟ್ಟಿದ್ದಾರೆ, ಎಷ್ಟು ದೊಡ್ಡದಿದೆ ಗೊತ್ತಾ. ಅಲ್ಲಿ ಏನೋ ಬಿದ್ದಂಗೆ ಅನ್ಸಲ್ವಾ, ಅಲ್ಲಿ ಹಿಡಿಯಲ್ಲ. ಚೆನ್ನಾಗಿತ್ತಲ್ಲ. ಫೇಮಸ್ ಬ್ಯಾಕ್ ವಾಟ್ರ್ ಮುಗೀತು, ಹೊರಟ್ವಿ. ಸೊ ಕೆರೆಯನ್ನು ದೊಡ್ಡ ನದಿ ಥರ ನೋಡಿಕೊಂಡು ಮಳೆ ಬರೋ ಥರ ಇದೆ, ಗುಡುಗು ಬರ್ತಾ ಇದೆ, ಚೆನ್ನಾಗಿದೆ. ಒಂದ್ಸಲ ಬಂದರೆ ಇಲ್ಲಿಗೆ ಬಂದು ಹೋಗಿ ಹೋಗೋಣ ಅಂದರೆ ಒಂದಿಷ್ಟು ಮೇಕೆ ನೋಡ್ಕೊಂಡು ಹೋಗೋಣ. ಅಲ್ಲಿಗೆ ಹೋಗೋಕೆ ಕಷ್ಟ ಅನ್ಸುತ್ತೆ. ಅವ್ರು ಆ ಕಡೆಯಿಂದ ಹಿಂಗೋ ಬಂದಿದ್ದಾರೆ. ಇಲ್ಲಿ ಫುಲ್ ಇದೆಲ್ಲ ಐತಲ್ಲ, ಇಳಿಯೋಕ್ಕಾಗಲ್ಲ. ಹೋಗೋಣ ಅಂದ್ಕೊಂಡಿದ್ದು. ಆದರೆ ಈ ಊರುಗಳಲ್ಲಿ ನೋಡಿ ಮೋಡ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ. ಅಲ್ಲಿ ಮರ ಎಲ್ಲ ಮರ ಇರುತ್ತೆ. ನಮ್ದು ಉಬ್ಬು ತಗ್ಗುವಲ್ಲ, ಅದಕ್ಕೆ ಇರ್ಬೋದು ಅನ್ಸುತ್ತೆ ಕಾಡುಗಳು ಜಾಸ್ತಿ. ನಾನೇನೋ ಮಾಡಲ್ಲ, ನಿಂಗೆ ಹೋಗು. ಕೋಳಿ ಕೊಕ್ ಅಂತೈತೆ ನೋಡಿ, ಸಿಗ್ನಲ್ ಕೊಡ್ತಾ ಇರೋದು ಅದು. ಏನಾದರೂ ಮಾಡ್ತಾರೆ ಹಿಡಿದು ನನ್ನ ಅಂತ. ದಾರಿಲಿ ಮನೆ ನೋಡಿದೆ, ನನಗೇನೋ ತುಂಬ ಇಷ್ಟ ಆಯಿತು. ತುಂಬ ಹಳೆ ಕಾಲದ ಮನೆ ಅನಿಸುತ್ತೆ ಅದು, ಸಖತ್ ಕ್ಯೂಟ್. ಹರ್ಗರ್ ಜಲ್ ಬಂದಿದೆಯಲ್ಲ, ಅದಿರ್ಬೇಕಿದು. ಹಾಂ ಕರೆಕ್ಟ್, ಹರ್ಗರ್ ಜಲ್ದೆ ಇದು. ಕರೆಂಟ್ ಇಲ್ಲಂದ್ರೆ ನೀರು ಕಷ್ಟ ಆಗುತ್ತೆ ಅಲ್ಲ. ಓ, ನಿಮ್ಮ ಗಡಿಗೆಲ್ಲ ಪೈಪ್ ಕನೆಕ್ಟಿವಿಟಿ ಇರುತ್ತೆ ಅನ್ಸುತ್ತೆ ಇದರಿಂದ. ನಮ್ಮ ಕಡೆ ಏನಿಲ್ಲ, ಬಾವಿ ಇರುತ್ತಲ್ಲ, ಹಾಕು ತುಂಬ ತಗೊಂಬ. ನಮ್ದು ಮುಗೀತು. ಹೌದು, ತೀರ್ಥ ಯಾತ್ರೆ ಮುಗೀತು, ಮನೆಗೆ ಹೋಯ್ತಾ ಇದೀವಿ. ಯಾರು ನಮ್ಮನ್ನ ನೋಡಿದ್ರು ಅನ್ಸುತ್ತೆ. ಮಳೆ ಅಂತೂ ಮಳೆ ಬರುತ್ತೆ, ಬೆಂಕಿ ಮಳೆ ಬರುತ್ತೆ. ಮೋಡ ನೋಡಿ ಹೆಂಗಿದೆ ಅಂತ. ನೋಡಿ ನೋಡಿ, ಸವಿ ಸವಿ ಅವ ತಿರ್ಗಿ ತಿರ್ಗಿ ನೋಡ್ತಾನೆ. ಮಂಜಣ್ಣ ಅಂತಾರ ಟೀಟ್ ಆಗ್ಬಿಟ್ಟಿಲ್ಲ ಅಷ್ಟೇ. ನೋಡಿ ಯಾರೊಬ್ರು ಋಷಿ ಮುನಿಗಳು ಮುಂದೆ ತಿರುಗಿದಾರೆ, ಒಬ್ರು ಹಿಂದೆ ತಿರುಗಿದಾರೆ. ಒಬ್ರು ಅವ್ರು ಅಲ್ಲ, ಅವ್ರು ಪ್ಲೇಯರ್ ಅಪ್ಪ, ವಿರಾಟ್ ಕೊಹ್ಲಿ ತರ ಕ್ರಿಕೆಟ್ ನೋಡಲ್ಲ, ಜರ್ಸಿ ಎಲ್ಲ ಹಾಕೊಂಡು. ಅಯ್ಯೋ ದೇವ್ರೆ.
ವಾಪಸ್ ಹೊರಡೋ ಅಷ್ಟೊತ್ತಿಗೆ ಜೋರಂದ್ರೆ ಜೋರು ಮಳೆ ಶುರುವಾಯಿತು ಗಾಯ್ಸ್. ಹಂಗೋ ಹಿಂಗೋ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಬಟ್ ನಾನೊಂದು ಟ್ರೈನ್ ನೋಡಿದೆ. ನಾನು ಅಷ್ಟು ದೊಡ್ಡ ಟ್ರೈನ್ನ ನೋಡೇ ಇರಲಿಲ್ಲ. ನನ್ನ ಪ್ರಕಾರ ಗೂಡ್ಸ್ ಟ್ರೈನ್ ಅಂತ ನಾನು ಅಂದ್ಕೋತೀನಿ. ಅದು ಗೂಡ್ಸ್ ಟ್ರೈನ್ ಅಂದ್ಕೊಳೋದೇನಿಲ್ಲ. ತುಂಬ ಅಂದರೆ ತುಂಬ ದೊಡ್ಡಾಯಿತು. ನಾನು ನೋಡಿ ಶಾಕ್ ಆಯಿತು. ಒಂದ್ಸಲ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ ಅಂತ. ಭಾರಿ ಭಯಾನಕ ದೊಡ್ಡ ಇದೆ. ಸೊ ಗೈಸ್ ಮನೆಗೆ ಹೊರಟ್ವಿ. ಎಸ್, ಸೊ ಇವತ್ತಿಗೆ ಜರ್ನಿ ಮುಗೀತು. ನೆಕ್ಸ್ಟ್ ನಮ್ಮ ವಿಡಿಯೋನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕರೆಕ್ಟಾ? ನೋಡಿ ನೋಡ್ರಿ ನೋಡಿ, ಮುಂದೆ ಮತ್ತೊಂದು ಟ್ರಾವೆಲ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.